ಇದು ಅಮ್ಮಂದಿರ ತಪ್ಪಿಂದ ಆಗಿರೋದು, ಇದು ಅಮ್ಮಂದಿರ ತಪ್ಪಿಂದ ಆಗಿರೋದು, ಅಂಡ್ ಇದು ಕೂಡ ಅಮ್ಮಂದಿರ ತಪ್ಪಿಂದ ಆಗಿರೋದು. ಅಮ್ಮಂದಿರೆ ಹೀಗ್ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದೆಲ್ಲ ಒಂದು ಇಂಪಾರ್ಟೆಂಟ್ ವೈಟಮಿನ್ ಫಾಲಿಕ್ ಆಸಿಡ್ ಮಿಸ್ ಆಗಿರೋದ್ರಿಂದ ಆಗಿರೋದು. ಪ್ರೆಗ್ನೆನ್ಸಿಗಿಂತ ಮುಂಚೆ ಅಥವಾ ಪ್ರೆಗ್ನೆನ್ಸಿ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಫಾಲಿಕ್ ಆಸಿಡ್ ತಗೊಳ್ದೇ ಇರೋದ್ರಿಂದ ಕೆಲವು ಬೇಬೀಸ್ ಅಲ್ಲಿ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಬರೋ ರಿಸ್ಕ್ ಜಾಸ್ತಿ ಇರುತ್ತೆ. ಫಾಲಿಕ್ ಆಸಿಡ್ ಬೇಬಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ ಗೆ ತುಂಬಾ ಇಂಪಾರ್ಟೆಂಟ್ ವೈಟಮಿನ್. ಇದರ ಕೊರತೆ ಇದ್ರೆ ಕೆಲವು ಬೇಬೀಸ್ ಗೆ ಸ್ಪೈನಾ ಬಿಫಿಡಾ, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಥವಾ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಗೆ ರಿಲೇಟೆಡ್ ಆಗಿರುವ ಸೀರಿಯಸ್ ಅಬ್ನಾರ್ಮಲಿಟೀಸ್ ಆಗ್ಬಹುದು. ಶಾಕಿಂಗ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈ ಡಿಫೆಕ್ಟ್ ಪ್ರೆಗ್ನೆನ್ಸಿ ಆಗೋ ಕೆಲವು ವೀಕ್ಸ್ ಗಳ ಮೊದಲೇನೆ ಡೆವಲಪ್ ಆಗಿರುತ್ತೆ. ಆಗ ಕೆಲವು ಲೇಡೀಸ್ ಗೆ ಅವರು ಪ್ರೆಗ್ನೆಂಟ್ ಅಂತಾನೆ ಗೊತ್ತಿರಲ್ಲ. ಅದಕ್ಕೆ ನೀವು ಬೇಬಿ ಪ್ಲಾನ್ ಮಾಡ್ತಿದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಆಗೋವರೆಗೂ ವೇಟ್ ಮಾಡಬೇಡಿ. ಡಾಕ್ಟರ್ ಅಡ್ವೈಸ್ ಪ್ರಕಾರ ಫಾಲಿಕ್ ಆಸಿಡ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿ. ಅದು ಒಂದು ಸಣ್ಣ ಸಪ್ಲಿಮೆಂಟ್, ಬಟ್ ಅದನ್ನ ಕರೆಕ್ಟ್ ಆಗಿರೋ ಟೈಮ್ ಅಲ್ಲಿ ತಗೊಂಡ್ರೆ ಬೇಬಿ ಹೆಲ್ತ್ ಅಲ್ಲಿ ತುಂಬಾನೇ ಬದಲಾವಣೆನ ತರಬಹುದು. ನಿಮ್ಗೆ ಏನಾದ್ರೂ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಫಾಲೋ ಮಾಡೋದಕ್ಕೆ ಹೆಲ್ದಿ ರುಟೀನ್ ಬೇಕು ಅಂತಾದ್ರೆ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಪೇಜ್ ನ ಫಾಲೋ ಮಾಡಿ, ರುಟೀನ್ ಅಂತ ಕಮೆಂಟ್ ಡೌನ್ ಮಾಡಿ, ನಾನು ನಿಮ್ಗೆ ಡೀಟೇಲ್ ಡಾಕ್ಯುಮೆಂಟ್ ಕಳಿಸ್ತೀನಿ.